ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 18ನೆಯ ವಾರ, ಆಗಸ್ಟ್ 3, 2026, ಸೋಮವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 14ನೆಯ ಅಧ್ಯಾಯ, 22ರಿಂದ 36ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಸ್ವಾಮಿ ತಾವು ಜನರ ಗುಂಪನ್ನು ಕಳುಹಿಸಿಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆಚೆಯ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳ್ಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತ್ತು. ಎದುರು ಗಾಳಿ ಬೀಸಿ ಅದು ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತ್ತು. ಆಗ ರಾತ್ರಿಯ ಕಡೇ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದುಕೊಂಡು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು. ದಿಗಿಲುಗೊಂಡು ಭೂತ ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದನು. ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದರು. ಅನಂತರ ಅವರಿಬ್ಬರು ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು. ಅವರೆಲ್ಲರೂ ಸರೋವರವನ್ನು ದಾಟಿ ಗೆನೆಸರೇತ್ ಊರಿನ ದಡ ಸೇರಿದರು. ಈ ಊರಿನವರು ಯೇಸು ಸ್ವಾಮಿಯನ್ನು ಗುರುತು ಹಚ್ಚಿದ್ದೇ ತಡ. ಸುತ್ತಮುತ್ತಲಿನ ಊರುಗಳಿಗೆಲ್ಲ ಹೇಳಿ ಕಳುಹಿಸಿದರು. ರೋಗ ರುಜಿನಗಳಿಂದ ನರಳುತ್ತಿದ್ದವರನ್ನು ಕರೆದುಕೊಂಡು ಬಂದರು. ಇವರು, ನಿಮ್ಮ ಉಡುಪಿನ ಅಂಚನ್ನಾದರೂ ಮುಟ್ಟಲು ಅಪ್ಪಣೆಯಾದರೆ ಸಾಕು ಎಂದು ಯೇಸುವನ್ನು ಬೇಡಿಕೊಂಡರು. ಹಾಗೆ ಮುಟ್ಟಿದವರೆಲ್ಲ ಗುಣ ಹೊಂದಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ದೋಣಿ ಬಿಡುವ ಧೈರ್ಯವಿರಲಿ, ಯೇಸುವಿನ ಮೇಲೆ ಪೂರ್ಣ ವಿಶ್ವಾಸವಿರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ನಮ್ಮ ಬದುಕು ಮತ್ತು ಜೀವನವು ಅನುಮಾನಗಳು, ಭೀತಿಗಳು ಮತ್ತು ತಡೆಹಿಡಿಯಲಾಗದ ಬದುಕಿನ ಅಲೆಗಳಿಂದಾವೃತವಾದ ಕಡಲಿನಂತಿದೆ. ಜೀವನವೆಂಬ ಸಾಗರದಲ್ಲಿ ಸಾಗುವಾಗ ಎದುರಾಗುವ ಸಂಕಷ್ಟಗಳ ಬಿರುಗಾಳಿಗೆ ಹೆದರಿ ನಾವು ಅಸಹಾಯಕರಾಗುವುದು ಸಹಜ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದ ಪವಾಡ, ಪೇತ್ರನ ಧೀರ ಹೆಜ್ಜೆ ಹಾಗೂ ಸಂದೇಹದ ನಡುವೆಯೂ ಯೇಸು ಅಭಯ ನೀಡಿ ರಕ್ಷಿಸುವ ಸನ್ನಿವೇಶವನ್ನು ನಾವು ಕಾಣುತ್ತೇವೆ. 1877ರ ಆಗಸ್ಟ್ನಲ್ಲಿ ಇಂಗ್ಲೆಂಡ್ನ ಬ್ರಿಸ್ಟಲ್ನಲ್ಲಿ ಸಾವಿರಾರು ಅನಾಥ ಮಕ್ಕಳನ್ನು ಸಾಕುತ್ತಿದ್ದ ಪ್ರಸಿದ್ಧ ದೈವಭಕ್ತ ಜಾರ್ಜ್ ಮುಲ್ಲರ್ ಅವರು ಅಮೆರಿಕದಲ್ಲಿ ಶುಭ ಸಂದೇಶವನ್ನು ಸಾರಲು ಸಾರ್ಮೆಟಿಯಾ ಎಂಬ ಬೃಹತ್ ಹಡಗಿನಲ್ಲಿ ಕೆನಡಾಕ್ಕೆ ಪ್ರಯಾಣಿಸುತ್ತಿದ್ದರು. ಅಟ್ಲಾಂಟಿಕ್ ಸಾಗರವನ್ನು ದಾಟುವಾಗ ಹಡಗಿನ ಸುತ್ತಲೂ ಅತ್ಯಂತ ದಟ್ಟವಾದ ಮಂಜು ಕವಿಯಿತು. ಮುಂದಿನ ಹಾದಿ ಒಂದಿಷ್ಟು ಕಾಣದೆ ಸಾಗರದಲ್ಲಿ ಭೀಕರ ಬಿರುಗಾಳಿ ಬೀಸತೊಡಗಿತು. ಹಡಗನ್ನು ಮುಂದೆ ಸಾಗಿಸಿದರೆ ಬಂಡೆಗಳಿಗೆ ಡಿಕ್ಕಿ ಹೊಡೆದು ಮುಳುಗಿ ಹೋಗುವ ತೀವ್ರ ಅಪಾಯವಿತ್ತು. ಇದರಿಂದಾಗಿ ಹಡಗಿನ ಕ್ಯಾಪ್ಟನ್ ತೀವ್ರ ಆತಂಕಗೊಂಡು ಹಡಗಿನ ವೇಗವನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟನು. ಈ ಕಡೆ ಜಾರ್ಜ್ ಮುಲ್ಲರ್ ರವರು ಕ್ಯಾಪ್ಟನ್ನ ಬಳಿಗೆ ಹೋಗಿ, ಕ್ಯಾಪ್ಟನ್, ನಾನು ಶನಿವಾರ ಮಧ್ಯಾಹ್ನದೊಳಗೆ ಕ್ವಿಬೆಕ್ ತಲುಪಲೇಬೇಕು. ಅಲ್ಲಿ ನನಗೆ ದೈವಿಕ ಸೇವೆ ಇದೆ, ಶುಭ ಸಂದೇಶವನ್ನು ಸಾರುವಂತಹ ಕೆಲಸವಿದೆ ಎಂದರು. ಅದಕ್ಕೆ ಕ್ಯಾಪ್ಟನ್, ಅಸಾಧ್ಯ ಮುಲ್ಲರ್, ಈ ಮಂಜು ಮತ್ತು ಬಿರುಗಾಳಿನಲ್ಲಿ ಹಡಗು ಮುಂದೆ ಸಾಗಿದರೆ ನಾವೆಲ್ಲರೂ ಸಾಗರದ ತಳ ಸೇರುತ್ತೇವೆ ಎಂದು ನಿರಾಶೆಯಿಂದ ಹೇಳಿದನು. ಆಗ ಮುಲ್ಲರ್, ಕ್ಯಾಪ್ಟನ್, ನನ್ನ ದೃಷ್ಟಿ ಈ ಮಂಜು ಮತ್ತು ಅಲೆಗಳ ಮೇಲಿಲ್ಲ, ಸಾಗರವನ್ನು ನಿಯಂತ್ರಿಸುವ ನನ್ನ ಒಡೆಯ ಯೇಸು ಕ್ರಿಸ್ತರ ಮೇಲಿದೆ ಎಂದು ಹೇಳಿ ಕ್ಯಾಪ್ಟನ್ನನ್ನು ಹಡಗಿನ ಚಾರ್ಟ್ ರೂಮ್ಗೆ ಕರೆದೊಯ್ದರು. ಅಲ್ಲಿ ಮುಲ್ಲರ್ ಮಂಡಿಯೂರಿ ಅತ್ಯಂತ ನಮ್ರತೆಯಿಂದ, ಪ್ರಭುವೇ, ನಿನ್ನ ಚಿತ್ತವಿದ್ದರೆ ಈ ಮಂಜನ್ನು ಮತ್ತು ಗಾಳಿಯನ್ನು ತಕ್ಷಣವೇ ತೆಗೆದುಹಾಕು ಎಂದು ಮಗುವಿನಂತೆ ಪ್ರಾರ್ಥಿಸಿದರು. ಕ್ಯಾಪ್ಟನ್ ಪ್ರಾರ್ಥಿಸಲು ಹೋದಾಗ ಮುಲ್ಲರ್ ತಡೆದು, ನೀವು ಪ್ರಾರ್ಥಿಸಬೇಡಿ, ಏಕೆಂದರೆ ಈ ಬಿರುಗಾಳಿ ಶಾಂತವಾಗುತ್ತದೆ ಎಂಬ ವಿಶ್ವಾಸ ನಮಗಿಲ್ಲ. ಆದರೆ ಪ್ರಭು ನನ್ನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ, ಎದ್ದು ನೋಡಿ ಎಂದರು. ಕ್ಯಾಪ್ಟನ್ ಹೊರಗೆ ಬಂದು ನೋಡಿದಾಗ
ಆಶ್ಚರ್ಯಕರ ರೀತಿಯಲ್ಲಿ ಸೆಕೆಂಡುಗಳಲ್ಲೇ ಇಡೀ ಮಂಜು ಕರಗಿ ಬಲವಾದ ಗಾಳಿ ನಿಂತು ಸೂರ್ಯನ ಪ್ರಕಾಶಮಾನವಾದ ಬೆಳಕು ಸಾಗರದ ಮೇಲೆ ಬಿದ್ದಿತ್ತು. ಹಡಗು ಸುಸೂತ್ರವಾಗಿ ದಡ ಸೇರಿತು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನಮ್ಮ ಕಣ್ಣೆದುರು ಸಮಸ್ಯೆಯ ದಟ್ಟವಾದ ಮಂಜು ಮತ್ತು ಬಿರುಗಾಳಿ ಕಾಣಿಸುತ್ತಿದ್ದಾಗ ವಾತಾವರಣವನ್ನು ನೋಡಿ ಅಂಜುವ ಬದಲು ವಾತಾವರಣವನ್ನೇ ಶಾಂತಗೊಳಿಸುವ ಪ್ರಭು ಕ್ರಿಸ್ತರ ಅಧಿಕಾರವನ್ನು ನಂಬಿ ಪ್ರಾರ್ಥಿಸಿದಾಗ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪೇತ್ರನು ಸುರಕ್ಷಿತವಾದ ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುವ ಧೈರ್ಯ ತೋರಿಸುವುದು ಹಾಗೂ ಯೇಸುವಿನ ಕೈಚಾಚುವ ಅಭಯ ಹಸ್ತವನ್ನು ನಾವು ಕಾಣ್ತೇವೆ. ಇಲ್ಲಿ ದೋಣಿ ಎಂಬುದು ಮಾನವೀಯ ಸುರಕ್ಷತೆ, ಸ್ವಂತ ಶಕ್ತಿ ಮತ್ತು ನಮ್ಮ ವಿಶ್ವಾಸಗಳ ಆರಾಮ ವಲಯವನ್ನು ಸಂಕೇತಿಸುತ್ತದೆ. ಆದರೆ ನೀರಿನ ಮೇಲಿನ ನಡಿಗೆ ದೈವಿಕ ಬೆಂಬಲವನ್ನು ಸಂಪೂರ್ಣವಾಗಿ ಅವಲಂಬಿಸುವುದನ್ನು ತೋರಿಸುತ್ತದೆ. ಪ್ರಿಯರೇ, ಪೇತ್ರನು ಗಾಳಿಯನ್ನು ನೋಡಿದಾಗ ಮುಳುಗಲಾರಂಭಿಸಿದನು. ಇದು ನಮಗೆ ಒಂದು ಆಧ್ಯಾತ್ಮಿಕ ಎಚ್ಚರಿಕೆಯನ್ನು ನೀಡುತ್ತದೆ. ನಮ್ಮ ದೃಷ್ಟಿ ಕ್ರಿಸ್ತನ ಮೇಲಿರುವಷ್ಟು ಕಾಲ ನಾವು ಸವಾಲುಗಳ ಮೇಲೆಯೂ ಹೆಜ್ಜೆ ಇಡಬಲ್ಲೆವು. ಆದರೆ ಯಾವಾಗ ನಮ್ಮ ದೃಷ್ಟಿಯು ಬೀಸುವಂತಹ ಗಾಳಿಯ ಕಡೆಗೆ, ಅಂದರೆ ನಮ್ಮ ಕಷ್ಟ, ಸಮಸ್ಯೆ, ತೊಂದರೆಗಳ ಪರಿಸ್ಥಿತಿಗಳ ಕಡೆಗೆ ತಿರುಗಿದ ಕ್ಷಣವೇ ಭಯ ಮತ್ತು ಅನುಮಾನ ನಮ್ಮನ್ನು ಮುಳುಗಿಸುತ್ತವೆ. ಯೇಸು ತಕ್ಷಣವೇ ಕೈಚಾಚಿ ಹಿಡಿಯುವುದು ನಮ್ಮ ಅಲ್ಪ ವಿಶ್ವಾಸದ ನಡುವೆಯೂ ಯೇಸುವಿನ ಕೃಪೆ ಎಷ್ಟು ತಕ್ಷಣಕ್ಕೆ ಲಭ್ಯವಾಗುತ್ತದೆ ಎಂಬುದನ್ನು ದೃಢಪಡಿಸುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಹೇಗೆ ಜೀವಿಸಬಹುದು? ನಮಗೆ ಅನಾರೋಗ್ಯ, ಆರ್ಥಿಕ ಮುಗ್ಗಟ್ಟು ಅಥವಾ ಕೌಟುಂಬಿಕ ಸಮಸ್ಯೆಗಳು ಎದುರಾದಾಗ ನಾವು ಪೇತ್ರನಂತೆ ಕೇವಲ ಆ ಬೀಸುವ ಗಾಳಿಯನ್ನೇ ನೋಡಿ ಹೆದರಿ ಖಿನ್ನತೆಗೆ ಅಥವಾ ಡಿಪ್ರೆಷನ್ಗೆ ಒಳಗಾಗ್ತೇವೆ. ಇಂದಿನ ಬದುಕಿನಲ್ಲಿ ನಾವು ಸಮಸ್ಯೆಗಳ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಮೂಲಕ ಪ್ರಭು ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ವಿಶ್ವಾಸವನ್ನು, ಧೈರ್ಯವನ್ನು ಕಾಪಾಡಿಕೊಳ್ಳಬೇಕಾಗಿದೆ. ಇನ್ನು ಎರಡನೆಯದಾಗಿ ಪ್ರಿಯರೇ, ಪೇತ್ರನಿಗೆ ಸಂದೇಹ ಬಂದು ಮುಳುಗಲಾರಂಭಿಸಿದಾಗ ಆತ ಸುಮ್ಮನೆ ಕೂರಲಿಲ್ಲ. ಪ್ರಭು ಕಾಪಾಡಿ ಎಂದು ಕೂಗಿಕೊಂಡನು. ನಮ್ಮ ಆಧ್ಯಾತ್ಮಿಕ ಬದುಕಿನಲ್ಲಿ ಅಥವಾ ದೈನಂದಿನ ನಿರ್ಧಾರಗಳಲ್ಲಿ ಗೊಂದಲ ಮತ್ತು ಸಂದೇಹಗಳು ಬಂದಾಗ ಸ್ವಂತ ಬುದ್ಧಿಯ ಮೇಲೆ ಅವಲಂಬಿತರಾಗದೆ ಯೇಸುವೇ ನನಗೆ ದಾರಿ ತೋರಿಸು ಎಂದು ಸಂಪೂರ್ಣ ಶರಣಾಗತಿಯಿಂದ ಪ್ರಾರ್ಥಿಸುವುದನ್ನು ರೂಢಿಸಿಕೊಳ್ಳಬೇಕಾಗಿದೆ. ಪ್ರಿಯರೇ, ನಾವು ಪ್ರಾರಂಭದಲ್ಲಿ ಕೇಳಿದಂತೆ ಯಾವುದು ಶಕ್ತಿಶಾಲಿಯಾದದ್ದು? ನಮ್ಮ ಬದುಕಿನ ಚಂಡಮಾರುತಗಳೋ ಅಥವಾ ಆ ವಾತಾವರಣವನ್ನು ನಿಯಂತ್ರಿಸುವ ಕ್ರಿಸ್ತನ ಅಧಿಕಾರವೋ? ಪ್ರಿಯರೇ, ನಮ್ಮ ಬದುಕಿನ ಚಂಡಮಾರುತಗಳಿಗಿಂತಲೂ ಅದನ್ನು ನಿಯಂತ್ರಿಸುವ ಕ್ರಿಸ್ತನ ಅಧಿಕಾರ ಶಕ್ತಿಶಾಲಿಯಾದದ್ದು. ಇದನ್ನು ಮರೆಯದಿರೋಣ. ಜಾರ್ಜ್ ಮುಲ್ಲರ್ ರವರ ಬದುಕು ತೋರಿಸಿಕೊಟ್ಟಂತೆ ಸುತ್ತಲೂ ಕವಿದಿರುವ ಸಮಸ್ಯೆಗಳ ದಟ್ಟ ಮಂಜನ್ನು ನೋಡಿ ಕಂಗೆಡದೆ ಯೇಸುವಿನ ಮೇಲೆ ಅಚಲ ವಿಶ್ವಾಸವಿಟ್ಟು ಪ್ರಾರ್ಥಿಸಿದಾಗ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ನಮ್ಮ ಸ್ವಂತ ಶಕ್ತಿ ಎಂಬ ಆರಾಮದಾಯಕ ದೋಣಿಯಿಂದ ಹೊರಬರುವ ಧೈರ್ಯ ತೋರಿಸೋಣ. ಸಂದೇಹದ ಅಲೆಗಳು ನಮ್ಮನ್ನು ಕಾಡಿದರೂ ಪ್ರಭು ಕಾಪಾಡು ಎಂದು ತಕ್ಷಣ ಕೈ ಚಾಚೋಣ. ಪ್ರಭು ಯೇಸುವಿನ ಮೇಲೆ ನಮ್ಮ ಪೂರ್ಣ ದೃಷ್ಟಿಯನ್ನು ಕೇಂದ್ರೀಕರಿಸಿ ಅವರ ಹಸ್ತವನ್ನು ಹಿಡಿದು ಬದುಕಿನ ಪ್ರತಿಯೊಂದು ಬಿರುಗಾಳಿಯನ್ನು ಜಯಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.